ಇಷ್ಟು ವರ್ಷ ಕೆಂಡದಂಗಿದ್ದು ಈಗ ಬೆಂಕಿ ಹಂಗ ಉರಿಲಿಕ್ಕತ್ತದ. ಇದ್ರ ಶಾಖ ನನಗ ತಡ್ಕೊಳಿಕ್ ಆಗ್ತಿಲ್ಲ ಮಗಳ. ಇನ್ನು ನಮ್ಮ ಮನೆಯವ್ರಿಗೆ ಸುದ್ದಿ ಗೊತ್ತಾದ್ರ ನನಗ ಭವಾನಿಯಿಂದ ಒಂದು ಹೆಸರಿತ್ತು ಅಷ್ಟು. ಆ ಹಳಿ ಹೆಸರು ಬದಲಾಯಿಸಿ ಪ್ರಿಯದರ್ಶಿನಿ ಅಂತ ಹೊಸ ಹೆಸರಿಟ್ಟು ನನಗ ಹೊಸ ಬಾಳ್ ಕೊಟ್ಟಾರ. ಇವರು ಮೋಸ ಮಾಡ್ಬೇಕಂತ ನಾನು ಯಾವತ್ತೂ ಲೆಕ್ಕ ಹಾಕಿರ್ಲಿಲ್ಲ ಮಗಳ. ಇವ್ರಗ ನನ್ನ ಹಳಿ ಹೆಸರು ಬಿಟ್ರೆ ನನ್ನ ಹಳಿ ಜೀವನದ ಬಗ್ಗೆ ಏನೂ ಗೊತ್ತಿಲ್ಲ. ಇದೆಲ್ಲ 35 ವರ್ಷ ಹಳಿ ಕತೆ. ಆಗ ನಡೆದದ್ದು ಈ ಸುದ್ದಿನ ಈಗ ಇವ್ರಿಗೆ ಹೇಳಲಿಕ್ಕೆ ಆಗ್ತದೆ. ಹಳೇದ್ರ ಬಗ್ಗೆ ಈಗ ಮಾತು ಬೇಡ ಅಮ್ಮ. ಹಳೇದನ್ನೆಲ್ಲ ಹುಡ್ಕೊಂಡು ಹೋಗಿ ನಾನೇ ತಪ್ಪು ಮಾಡಿದೆ. ಇನ್ಮೇಲೆ ಅಂತ ತಪ್ಪು ಮಾಡಲ್ಲ. ಇನ್ಮೇಲೆ ನಮ್ಗೆ ಏನಿದ್ರು ಭವಿಷ್ಯದ ಬಗ್ಗೆ ಅಷ್ಟೇ ಗಮನ ಕೊಡಬೇಕು. ಖರೆ ಜೀವನ ಯಾವತ್ತಿದ್ರು ಮುಂದೆ ಹೋಗ್ಬೇಕು. ಸದ್ಯ ಬಂದ್ರ ಎಲ್ಲ ಯಾಕೆ ನಿಂತ್ರಿ? ಒಳಗ್ಬರ್ರಿ, ಬರುವ. ಪ್ರಿಯಾ, ಯಾಕೆ ಹಿಂಗಿದಿ? ಮುಖ ಬಾಡ ಐತಿ, ಮತ್ತೆ ಆಯಾಸ ಆಗ್ಲಿಕ್ಕತ್ತೇನು? ಅವನು ಏನಾತವ? ಅಮ್ಮ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಅನ್ಸತ್ತೆ. ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾರೆ. ಹೇಳಿದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಬೇಡ ಬೇಡ ಅಂದೆ. ಮುಂಜಾನೆ ಗೂಡಿಗೆ ಹೊಂಟ್ರು. ಅಲ್ಲ, ಇದ್ರಾಗ ನಿನ್ ತಪ್ಪೇನಿಲ್ಲವ. ನಾನು ನಿನಗೇನು ಅನ್ನಂಗಿಲ್ಲ. ಆದ್ರೆ ಈಕಿನ ತನ್ನ ಆರೋಗ್ಯ ಹೆಂಗದ ಅಂತ ನೋಡ್ಕೊಂಡು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರಬೇಕು, ಹೆಂಗ ವಿಚಾರ ಮಾಡ್ಬೇಕು ತಾನೆ. ಹೌದಿಲ್ಲ? ಸರಿ, ಬರವ, ಒಳಗೆ ಬರವ. ಇಲ್ಲ ಪರವಾಗಿಲ್ಲ, ನಾನು ಹೊರಡ್ತೀನಿ. ಈಗ ಬಂದಿದ್ವಿ, ಆಗಲೇ ಹೊರಡ್ತೀನಿ ಅಂತೀಯಲ್ಲ. ಒಳಕ್ಕೂ ಅಂತ ನಾಲ್ಕು ಮಾತಾಡಿ ಹೋಗ್ಬೇಕು, ಅದು ರೂಲ್ಸ್. ಇನ್ನೇನು ಹೊರಟೆ? ಇಲ್ಲಿಂದ ಗೆಸ್ಟ್ ಹೌಸ್ ಜಾಸ್ತಿ ದೂರ ಇಲ್ವಲ್ಲ, ಇನ್ನೇನು ಬಂದ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೀರಾ. ಸರ್, ಈಗ ನಿಮ್ಮ ಶೆಡ್ಯೂಲ್ನೆಲ್ಲ ನಾನು ಫ್ರೀ ಮಾಡಿದ್ದೀನಿ. ಐ ಗೆಸ್ ದಿಸ್ ಇಸ್ ದ ರೈಟ್ ಟೈಮ್ ಟು ಮೀಟ್ ಮಿಸ್ಟರ್ ಅಂಡ್ ಮಿಸಸ್ ದೇಸಾಯಿ. ಅರೆ, ನಿನಗೆ ಗೊತ್ತಾಯ್ತು? ಅಂದರೆ ಅಂದರೆ ಸರ್, ಅಂದರೆ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾಯ್ತು? ಯಾ ಸರ್, ಐ ಮೀನ್ ಅವ್ರನ್ನ ನೀವೇ ವೆಲ್ಕಮ್ ಮಾಡಬೇಕಿತ್ತು. ಬಟ್ ದೆನ್ ಯು ಆರ್ ಬಿಸಿ ದಿ ಅದರ್ ಡೇ. ಸೊ ಇವತ್ತು ಅವ್ರು ವಾಪಸ್ ಹೊರಟಿದ್ದಾರೆ. ಈಗಲಾದರೂ ಅವ್ರನ್ನ ಮೀಟ್ ಮಾಡ್ಬೋದಲ್ಲ ಅಂತ. ಎಕ್ಸಾಕ್ಟ್ಲಿ, ಅನು ಇದನ್ನೇ ಹೇಳಿದ್ರು. ಅನು ಹೇಳಿದ್ಲ? ಈಗಷ್ಟೇ ಅವಳ ಹತ್ರ ಮಾತಾಡಿ ಫೋನ್ ಇಟ್ಟೆ. ನನಗೆ ಆಶ್ಚರ್ಯ ಆಗತ್ತೆ ಮೇಡ. ಒಂದೊಂದ್ಸಲ ನೀನು ಮತ್ತೆ ಅನು ಒಂದೇ ಥರ ಯೋಚನೆ ಮಾಡ್ತೀರ. ಇವತ್ತು ಸಂಜೆ ಮಿಸ್ಟರ್ ಮಿಸಸ್ ದೇಸಾಯಿ ಅವರು ವಾಪಸ್ ಹೊರಟಿದಾರಲ್ಲ, ಅವ್ರು ಹೋಗೋದಕ್ಕೆ ಮುಂಚೆ ನಾನೇನಾದರೂ ಬಂದು ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಅನು ನನ್ನ ಕೇಳಿದ್ರು. ವಾಟ್? ಇದು ಹೇಗೆ ಸಾಧ್ಯ? ಅವ್ರನ್ನ ಮೀಟ್ ಮಾಡಬಾರ್ದು ಅಂತ ತಡೀತಿದ್ದವಳು ಇವಳೆ, ಈಗ ಕರಿತಿರೋಳು ಇವಳೆ. ಸರಿ, ಹೋಗ್ಬಿಟ್ಟು ಬರ್ತೀನಿ. ಏನಾದರೂ ಇದ್ರೆ ನೋಡ್ಕೊ. ಏನೋ ಮಿಸ್ ಹೊಡಿತಿದೆ. ಸಮಥಿಂಗ್ ಇಸ್ ರಿಯಲಿ ಫಿಶಿ. ಏನ್ ಆಟ ಆಡ್ತಿದ್ದಾಳೆ ಇವಳು? ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ. ಪ್ರಿಯಾ, ಆರ್ಯವರ್ಧನ್ ಬಂದಾರ, ಅವ್ರ ಜೋಡಿ
ಆರೋಗ್ಯಕ್ಕೇನು ತೊಂದರೆ ಇಲ್ಲ ತಾನೆ? ಇಲ್ಲ ಸರ್, ಜಸ್ಟ್ ಟಯರ್ಡ್ ಅಷ್ಟೇ. ಏನಾದರೂ ಬೇಕಿದ್ರೆ ಹೇಳಿ, ಅವ್ರ ಆರೋಗ್ಯ ತುಂಬಾನೇ ಮುಖ್ಯ. ಆತ್ರಿ ಸರ. ಏನಿಲ್ಲ ಸರ್, ನೆನ್ನೆಲ್ಲ ಪ್ರಯಾಣ ಮಾಡಿ ಬಂದಿದ್ದಾರೆ. ಹೊಸ ಜಾಗ, ಅವ್ರ ವಯಸ್ಸು ಎಲ್ಲಾನು ಕಾರಣನೇ. ಅವ್ರು ರೆಸ್ಟ್ ಮಾಡ್ಬೇಕಷ್ಟೆ. ತಗೊಳ್ಳಿ, ಅವರು ವಿಶ್ರಾಂತಿ ತಗೊಂಡೇ ಇಲ್ಲಿಂದ ಹೊರಡಲಿ. ಒಂದು ನಿಮಿಷ. ಅಮ್ಮ, ಅಮ್ಮ. ಹಲೋ ಆರ್ಯ, ಮನೆಗೆ ಬರೋದು ಎಷ್ಟೊತ್ತಾಗುತ್ತೆ? ಎಕ್ಸಾಕ್ಟ್ ಆಗಿ ಇನ್ನೂ ಗೊತ್ತಿಲ್ಲ. ಯಾಕಮ್ಮ? ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋಕೆ ಕೆಲವು ನಿರ್ಧಾರ ತಗೊಳ್ಬೇಕು. ನೀನ್ ಇಲ್ಲಿದ್ರೆ ಬೆಟರು. ಅಮ್ಮ, ನಾನು ಗೆಸ್ಟ್ ಹೌಸಲ್ಲಿ ಇದ್ದೀನಿ. ಮಿಸ್ಟರ್ ಪ್ರಭು ದೇಸಾಯಿ ಅವರು ಹೊರಡ್ತಿದ್ದಾರೆ. ಅವರನ್ನ ಕಳಿಸ್ಕೊಡೋಣ ಅಂತ ಬಂದೆ. ಆದರೆ ಇಲ್ಲಿ ಕಳ್ಸ್ಕೊಡಕ ಅವರು ಯಾಕೆ ನಿನ್ ನಿಶ್ಚಿತಾರ್ಥಕ್ಕೆ ಇಲ್ಲಿ ಉಳಿಬಾರ್ದು? ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೋದಲ್ಲ. ಅಷ್ಟು ದೂರದಿಂದ ಬಂದಿದ್ದಾರೆ, ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದ್ರು ಅಂತ ಬೇರೆ ಹೇಳ್ದೆ. ಅವ್ರನ್ನ ನಮ್ಮ ಮನೆಯವ್ರ ಹಾಗೆ ಟ್ರೀಟ್ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಸರಿಯಾಗಿ ಹೇಳಿದ್ರಿಲ್ಲ, ನಾನಿದನ್ನ ಯೋಚಿಸಲೇ ಇರಲಿಲ್ಲ. ಸರಿಯಮ್ಮ, ನಾನು ಹಾಗೆ ಮಾಡ್ತೀನಿ. ಅವ್ರ ಹತ್ರ ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಸರಿನಾ? ಬಾಯ್. ಸರಿಮ್ಮ, ಸಿ ಯು. ಮಿಸ್ಟರ್ ದೇಸಾಯಿ, ನೀವು ನಮ್ಮ ನಿಶ್ಚಿತಾರ್ಥ ಮುಗಿಸ್ಬಿಟ್ಟೆ ಹೊರಡಬೇಕಂತೆ. ಇದು ನಮ್ಮ ಅಮ್ಮನ ಕೋರಿಕೆ. ಸರ, ಅದ್ ಹೆಂಗಾಗ್ತೈತ್ರಿ? ಇದಕ್ಕೆಲ್ಲ ಅವಕಾಶನೇ ಇಲ್ಲ. ಇದು ನಮ್ಮ ಅಮ್ಮನ ಕೋರಿಕೆ ಅಂತ ಹೇಳದ್ನಲ್ಲ, ಇದು ಅಕ್ಕರೆಯ ಕೋರಿಕೆ ಅಂತ ಅನ್ಕೊಳ್ಳಿ. ಅಮ್ಮನೂ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಆಸಕ್ತಿ ಇಟ್ಟಿದ್ರು. ಹೇಗೂ ನಿಮ್ಮ ಮನೆಯವರು ಸುಸ್ತಾಗಿದ್ದಾರೆ, ಅವರು ವಿಶ್ರಾಂತಿ ತಗೊಂಡು. ಆಗುದಿಲ್ಲ ಅಂತ ಹೇಳ್ರಿ. ನಾನು ಅವ್ನ ಕಣ್ಣಕ್ಕೆ ಕಾಣಿಸ್ಕೋಬಾರ್ದು ಅಂತಿದ್ರ ಅಮ್ಮ ಇಲ್ಲೇ ಇರಿ ಅಂತ ಮಾಡ್ಲಿಕ್ಕೆ ಹತ್ತಾನಲ್ಲ. ಸರ್, ಅವ್ರಿಗೆ ಊರಲ್ಲಿ ಎಷ್ಟು ಕೆಲಸ ಇದೆಯೇನೋ. ಅವ್ರ ಫ್ಯಾಕ್ಟ್ರಿ ಎಲ್ಲ ನೋಡ್ಕೋಬೇಕಲ್ವಾ? ಇಲ್ಲಿದ್ರೆ ಅದೆಲ್ಲ ಸಮಸ್ಯೆನೇ ಇಲ್ಲ, ಅದೆಲ್ಲ ನೋಡ್ಕೋಬಹುದು. ನೀವು ಬೇಕಿದ್ರೆ ಒಂದು ಫೋನ್ ಮಾಡಿ, ನಾನು ನಮ್ಮವ್ರನ್ನ ಅಲ್ಲಿಗೆ ಕಳಿಸ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿ ವಿಶ್ರಾಂತಿ ತಗೊಳ್ಳಿ. ಅನು, ಹೊರಡುವ. ಹೇಗಿದ್ರು ಇವರು ಇನ್ನೂ ಇಲ್ಲೇ ಇರ್ತಾರೆ. ಮಿಸ್ಟರ್ ದೇಸಾಯಿ ಅವ್ರನ್ನ ಇನ್ನೊಂದ್ಸಲ ಭೇಟಿ ಮಾಡ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ, ಬರ್ತೀರಿ? ಆರ್ಯನ್ ಮದ್ವೆ ಮುಗಿಯೋವರೆಗೂ ನಿನಗಂತೂ ಬಿಡುವೇ ಇರೋದಿಲ್ಲ ಮೀರಾ. ಒಂದ್ ಕಡೆ ಎಲ್ಲ ನೀನೇ ನೋಡ್ಕೋತೀಯ ಅಂತ ಸಮಾಧಾನ ಏನೋ ಇದೆ, ಇನ್ನೊಂದ್ ಕಡೆ ನಿನಗೋಸ್ಕರ ಸಮಯನೇ ಸಿಗಲ್ವಲ್ಲ ಅಂತ ಬೇಸರನೂ ಇದೆ. ಅದೆಲ್ಲ ಏನೂ ತೊಂದರೆ ಇಲ್ಲ ಅಮ್ಮ, ನೋ ಪ್ರಾಬ್ಲಮ್. ನಾನು ನೋಡ್ಕೋತೀನಿ, ಐಲ್ ಮ್ಯಾನೇಜ್. ಆರ್ಯನ್ ಬಿಸ್ನೆಸ್ ಸ್ಕೆಡ್ಯೂಲ್ ಜೊತೆ ಮದ್ವೆ ಪ್ಲಾನ್ಗೂ ಸಮಯ ಮಾಡ್ಕೊ. ಫ್ರೀ ಆದಾಗ ಮನೆಗ್ ಬಾ, ಕೂತು ಡೀಟೇಲ್ ಆಗಿ ಮಾತಾಡೋಣ. ಶೋರ್ ಅಮ್ಮ, ಬರ್ತೀನಿ. ಥ್ಯಾಂಕ್ ಯು ಮೀರಾ. ಥ್ಯಾಂಕ್ಸ್ ಯಾಕಮ್ಮ, ನಾನು ಈ ಕೆಲಸನ ಖುಷಿಯಾಗೆ ಮಾಡ್ತಿದ್ದೀನಿ. ಸರಿಮ್ಮ, ಸಿಗೋಣ. ಬಾಯ್. ಅನು,
ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ದೇಸಾಯಿ ಅವರನ್ನು ಮನೆಗೆ ಕರೆಸ್ಬೇಕು ಅಂತ ಅಮ್ಮ ಆಸೆ ಪಡ್ತಿದ್ದಾರೆ. ನಾನಾಗಿ ಹೋಗಿ ಅವರನ್ನು ಇನ್ನೊಂದ್ಸಲ ಭೇಟಿಯಾಗಿ ಬರ್ತೀನಿ. ನಿನಗೆ ಸಮಯ ಆದರೆ ನೀನು ಬಾ. ಸಾಧ್ಯವಾದರೆ ಅವರನ್ನು ಆಫೀಸಿಗೆ ಕರ್ಕೊಂಡು ಬರೋಣ, ಫ್ಯಾಕ್ಟ್ರಿ ತೋರಿಸೋಣ. ಅವ್ರು ಅಲ್ಲೇ ಇದ್ದರೆ ಅವ್ರಿಗೆ ಬೋರ್ ಆಗುತ್ತೋ ಏನೋ. ಸರ್, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಅತಿಥಿ ದೇವೋ ಭವ, ಇದು ಜ್ಞಾಪಕ ಕಟ್ಕೋ. ಎಸ್ ಸರ್, ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಈಗ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಓಕೆ, see you. See you. ಎಂಥ ಅದೃಷ್ಟ ಅನು ನಿಂದು. ಯಾವುದೋ ಕಮಲಮ್ಮನ ವಠಾರದಲ್ಲಿ ಹುಟ್ಟಿದೋಳು ವರ್ಧನ್ ಗ್ರೂಪ್ಸ್ನ ಓನರ್ನೇ ಮದುವೆ ಆಗ್ತಿದ್ಯಾ. ನಿನ್ನ ಕೊರಳಲ್ಲಿ ತಾಳಿ ಏರೋದ್ರಿಂದ ನನ್ನ ಕೊರಳು ಹಿಸುಕ್ದಂಗೆ ಆಗ್ತಿದೆ. ನಾನು ಯಾರನ್ನ ನನ್ನ ಇನ್ಸ್ಪಿರೇಷನ್ ಅಂತ ಅಂದ್ಕೊಂಡಿದ್ನೋ, ಈಗ ಅವ್ರ ಮದುವೆ ತಯಾರಿನ ನಾನೇ ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ಎಲ್ಲ ನಿನ್ನಿಂದ. ಹಾಯ್ ಮ್ಯಾಮ್, ಏನಾದರೂ ಮಾತಾಡೋದಿತ್ತಾ? ವಾಟ್? ಏನಾದರೂ ಮಾತಾಡಬೇಕಿತ್ತಾ ಅಂತ ಅಂದೆ. ನಥಿಂಗ್ ಅನು, ನಥಿಂಗ್. ಮ್ಯಾಮ್, ಏನನು? ನಾನೇನಾದರೂ ಮಾತಾಡಲೇಬೇಕಾ? ಇಲ್ಲಾಂದರೆ ಬಿಡಲ್ವಾ ನೀನು? ಮ್ಯಾಮ್, ಆಲ್ಮೋಸ್ಟ್ ನಾನು ನಿಮ್ಮನ್ನು 2 ವರ್ಷದಿಂದ ನೋಡ್ತಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ನೀವು ಅದನ್ನು ಪಟ್ ಅಂತ ಹೇಳ್ಬಿಡ್ತೀರಾ. ಆದರೆ ಈಗ ನಿಮ್ಮಲ್ಲಿ ಏನೋ ಒಂದು ಹೆಸಿಟೇಷನ್ ಕಾಣಿಸ್ತಾ ಇದೆ. ಗುಡ್, ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅನು ಅನ್ಸೋ ಎಲ್ಲ ಮಾತುಗಳನ್ನು ಹೇಳೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಅದೇನೋ ನಿಜ. ಅನ್ಸೋದನ್ನೆಲ್ಲ ಹೇಳೋ ಹಾಗಿದ್ದಿದ್ರೆ ಜಗತ್ತಲ್ಲಿ ಎಷ್ಟೋ ಸಮಸ್ಯೆಗಳು ಇರ್ತಾನೆ ಇರಲಿಲ್ಲ. ಆದರೆ ನಿಮ್ಮ ಸಮಸ್ಯೆ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಮ್ಯಾಮ್. ಅರ್ಥ ಆಗುತ್ತಾ? ಏನು ಹೇಳು ನನ್ನ ಸಮಸ್ಯೆ? ನಾನೇ ನಿಮ್ಮ ಸಮಸ್ಯೆ. ನಾನು ಮತ್ತೆ ಇಲ್ಲಿಗೆ ಬಂದಿರೋದು. ಮತ್ತೆ ನಾನು ಇದೇ ಆಫೀಸಿಗೆ ಬರೋ ಹಾಗಾಗ್ತಿರೋದೇ ನಿಮ್ಮ ಸಮಸ್ಯೆ ಅಲ್ವಾ? ಆದರೆ ಇನ್ನಿದನ್ನು ಬದಲಾಯಿಸೋದಕ್ಕಾಗಲ್ಲ ಮ್ಯಾಮ್. ನೀವು ಇನ್ಮೇಲಾದರೂ ನನ್ನನ್ನು ಆಕ್ಸೆಪ್ಟ್ ಮಾಡಲೇಬೇಕು. ಜಸ್ಟ್ ಮೈಂಡ್ ಯು ಟಂಗ್. ನಾನು ಯಾರನ್ನ ಅಥವಾ ಯಾವುದನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನ ನಾನು ಕಲ್ತ್ಕೋಬೇಕಾಗಿಲ್ಲ. ಆದರೆ ವಾಸ್ತವನ ಒಪ್ಕೊಳ್ಳೋದನ್ನು ನೀವು ಕಲೀಲೇಬೇಕು ಮ್ಯಾಮ್. ನಾನು ಆರ್ಯ ಸರ್ ಜೊತೆಗಿರೋದು ನಿಮಗೆ ನೋಡೋಕ್ಕಾಗ್ತಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ನಿಮಗೊಂದು ಸತ್ಯ ಹೇಳ ಮ್ಯಾಮ್. ಆರ್ಯ ಸರ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟಾದರೂ ಪ್ರೇಮದ ಭಾವನೆ ಇದ್ದಿದ್ದಿದ್ರೆ ನಾನೇ ದೂರ ಉಳಿದ್ಬಿಡ್ತಿದ್ದೆ. ನೀವು ಅವರು ಜೊತೆಯಾಗಿರಲಿ ಅಂತ ಹಾರೈಸ್ತಾ ಇದ್ದೆ. ಆದರೆ ಅವ್ರ ಮನಸ್ಸಲ್ಲಿ ನಾನಿದ್ದೀನಿ, ನನ್ನ ಮನಸ್ಸಲ್ಲಿ ಅವರಿದ್ದಾರೆ. ಸಾಧ್ಯ ಆದರೆ ನಮಗೆ ವಿಶ್ ಮಾಡಿ. ನಾವು ಏನು ಕಾರಣ ಹೇಳೋಂಗಿಲ್ಲ. ನೀವೆಲ್ಲೂ ಹೋಗ್ತಿಲ್ಲ ಅಷ್ಟೇ. ಯಾಕೆ? ನಾನು ಹಾಗೆ ಹೇಳಿದ್ರೆ ನೀವು ನಿಮ್ಮ ಶ್ರೀಮತಿಯವ್ರ ಕಡೆ ನೋಡ್ತಿದ್ದೀರಾ? ಅವ್ರ ಪರ್ಮಿಷನ್ ಏನಾದರೂ ತಗೋಬೇಕಾ? ಮೂರಿ ಮಡದಿ ಅನುಮತಿ ಇಲ್ಲದ ಒಂದು ಹೆಜ್ಜೆ ಯಾರ ಮುಂದಿಡೋ ಶೂರ ಈ ಭೂಮಿ ಮೇಲೆ ಯಾವನದಾನ ನೀವ ಹೇಳ್ರಿ. ಏನಂತಿ ಪ್ರಿಯಾ? ಯಾಕೆ ಪ್ರಿಯದರ್ಶಿನಿ ಅವ್ರಿಗೆ ಏನು ಮಾತಾಡ್ತಾನೆ ಇಲ್ಲ? ಇವರೇನಾ
ನನ್ ಸಂಜುನ್ ದೊಡ್ಡವನಾಗಿ ಮಾಡಿದ್ದು, ನನ್ ಸಂಜುನ ಸಾಲಿಗೆ ಕಳಿಸಿದ್ದು ಇವ್ರೇನ? ಅವ್ವ ಇಲ್ಲ ಅಂತ ನನ್ ಸಂಜು ಅತ್ತಾಗ ಈ ತಾಯಿನೇನ ಸಮಾಧಾನ ಮಾಡಿದ್ದು? ಇವ್ರ ನಾನ್ ಹ್ಯಾಂಗ್ ಕೇಳಿ ಊಟಿಲಿದ್ ಸಂಜುನ ನಿಮ್ಗೆ ಹ್ಯಾಂಗ್ ಸಿಕ್ಕ ಅಂತ? ಪ್ರಿಯಾ, ಆಗಿಂದ ಬಾಯಾರು ಮಾತಾಡ್ಲಿಕ್ಕೆ ಹತ್ತಾರ, ನೀ ಸುಮಾ ಕುಂತಿಯಲ್ಲ? ಇಲ್ಲ, ಅವರು ಅಷ್ಟು ದೊಡ್ಡ ವ್ಯಕ್ತಿಯಾಗ ಮಾಡ್ಯಾರಲ್ಲ ಅವರು. ಏನ? ಯಾರ ಬಗ್ಗೆ ಮಾತಾಡಕತ್ತಿ? ಆರ್ಯವರ್ಧನ್ ಅವ್ರ ಬಗ್ಗೆ ಏನ? ಅವಂದು ಮತ್ತ ಅವ್ರು ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಾರಂತಂದ್ರ ಅದಕ್ಕೆ ಈ ತಾಯಿನ ಕಾರಣ. ಬೇರೆ ನಿಮ್ಮನ್ನ ನೋಡಿ ಆಕೆ ಮಾತು ಮರತಕ್ಕು ಅಂತಾಳ. ಆಕೆ ಹಂಗ ದೊಡ್ಡವ್ರಂತಂದ್ರೆ ಬಹಳ ಮರ್ಯಾದೆ. ಅಯ್ಯೋ ಪ್ರಿಯದರ್ಶಿನಿ ಅವರೇ, ನಾನಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನೀವು ನಾರ್ಮಲ್ ಆಗಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಹೇಗ್ ಮಾತಾಡ್ತಿರೋ ಹಾಗೆ ನನ್ನ ಜೊತೆ ಮಾತಾಡ್ಬೋದು. ನಿಮ್ಮನ್ನ ನೋಡ್ತಿದ್ರ ಖರನ ನೀವು ಬಹಳ ದೊಡ್ಡ ಮಂದಿ ಹಂಗ ಕಾಣ್ತೀರಿ. ಹೇ, ಇದ್ಯಾಕೆ ಕೈಯೆಲ್ಲ ಮುಗಿತೀರಾ? ನಿಮ್ಗೇನೋ ಚಿಂತೆ ಕಾಡ್ತಾ ಇದೆ ಅಂತ ನನ್ಗನ್ನಿಸ್ತಾ ಇದೆ. ನಾನ್ ಬಂದಿದ್ರಿಂದ ಏನಾದ್ರೂ ತೊಂದರೆ ಆಯ್ತಾ? ಈ ಚಿಚಿ ಹಂಗೇನಿಲ್ರಿ, ನೀವು ತಪ್ಪು ತಿಳಿಬೇಡ್ರಿ. ಆಕೆಗ ಬಹಳ ಆಯಾಸ ಆಗ್ಬಿಟ್ಟತಿ. ಅದು ಅಲ್ಲದ ಊರು ಬಿಟ್ಟು ಈಟು ದಿನ ಹೊರಗಡೆ ಆಕೆ ಇದ್ದದ್ದು ಇದ ಮೊದಲು ನೋಡ್ರಿ. ಅದಕ್ಕೆ ಒಂದೇಟು ಮಂಕ್ ಆಗ್ಯಾಳ. ಅದಕ್ಕ ಬಯ್ಯಾರ ನಾವು ಸಡನ್ ಆಗಿ ಹೊರಡೋ ಪ್ಲಾನ್ ಮಾಡಿದ್ದು. ನನ್ಗೆ ಅರ್ಥ ಆಗ್ತಾ ಇದೆ. ಮಕ್ಳು ನೆನಪಾಗಿರ್ಬೇಕಲ್ವಾ? ಮಕ್ಕಳ ವ್ಯಾಮೋಹ ಯಾವ ತಂದೆ ತಾಯಿಗೆ ಬಿಟ್ಟಿದೆ ಹೇಳಿ? ಅದರಲ್ಲೂ ತಾಯಿ, ನಿಮ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ನೋಡ್ರಿ ಬಹರ, ಮಕ್ಕಳ ಅದಾರ ಅಂತಂದ್ರೆ ಅದು ಅವ್ರವ್ರ ಲೋಕದಾಗ ಅವ್ರು ಇರ್ತಾರೆ. ಸಮಯ ಅಂತಂದ್ರೆ ಯಾವಾಗಾರು ಬರ್ತಾರೆ. ಹಾಗಾದ್ರೆ ನೀವಿಲ್ಲೇ ಇರಿ. ಸದ್ಯಕ್ಕೆ ನಮ್ ಅನು ಆರ್ಯನ್ನೇ ನಿಮ್ ಮಕ್ಕಳು ಅಂತ ತಿಳ್ಕೊಳ್ಳಿ. ಚಿಕ್ಕವಳಿದಾಗ ನೀನೆ ನೋಡಿದ್ದು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ? ಈ ಚಿಕ್ಕಪ್ಪ ಜ್ಞಾಪಕ ಇದ್ದಾನ? ಇಲ್ದೆ ಏನ್ ಚಿಕ್ಕಪ್ಪ, ನೀವು ನೆನ್ಪಿದ್ದೀರಾ. ನೀವು ಮಾಡ್ಕೊಡ್ತಿದ್ ಗಾಳಿಪಟಾನು ನೆನ್ಪಿದೆ. ಶಬಾಷ್! ಅಣ್ಣ, ಮಗಳು ಎಲ್ಲ ನೆನ್ಪಿಟ್ಕೊಂಡಿದ್ದಾಳೆ ನೋಡು. ನೀವು ಗಾಳಿಪಟ ಆರಿಸೋದ್ರಲ್ಲಿ ಫೇಮಸ್ ಅಂತ ಆಡ್ಕೋತಿದ್ದಾಳೆ ನಮ್ಮನು. ಅಯ್ಯೋ ಹಾಗಲ್ಲ. ಅವಳು ಹಾಗೆ ಕಣ್ ಸುಮ್ನಿರಮ್ಮ. ಭಾವ, ನಮ್ಮ ಅನು ಮದ್ವೆ ವಿಷಯ ತಿಳಿತಿದ್ದ ಹಾಗೆ ನಾವು ಸೀದಾ ಬಂದ್ಬಿಟ್ವಿ. ಹೋದ 2 ಸಲ ಆದ ಹಾಗೆ ಏನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಅದಕ್ಕೆ ನಾವು ಮುಂಚೆನೆ ಬಂದಿದ್ದು. ಅದೇನೋ ನಿಜ. ಆದ್ರೆ ಈ ಸಲ ಮದುವೆನಲ್ಲಿ ಯಾವುದೇ ವಿಘ್ನ ಬರ್ದೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. 2 ಸಲ ಮದುವೆ ನಿಂತು ನಿಮ್ಗೆಲ್ಲ ಎಷ್ಟು ಮುಜುಗರ ಆಗಿದೆ ಅಂತ ನನಗೆ ಅರ್ಥ ಆಗುತ್ತಣ್ಣ. ವೀಣಾ, ನಮ್ಗೆ ನೀ ಮದ್ವೆಯಿಂದ ಮುಜುಗರ ಇಲ್ಲ. ನಾನು ಮೊದಲು ಈ ಥರನೇ ಯೋಚನೆ ಮಾಡಿದ್ದೆ. ಆಮೇಲೆ ನನ್ನ ಕಣ್ ತೆರೀತು. ಮಗಳ ಮನಸ್ಸನ್ನ ಗೆದ್ದಿರೋರ ದೊಡ್ಡತನದ ಬಗ್ಗೆ ಜ್ಞಾನೋದಯ ಆಗಕ್ಕೆ ನಾನೇ ಸ್ವಲ್ಪ ಸಮಯ ತಗೊಂಡೆ. ಆದರೆ ಈಗ ನನ್ನ ನಿರ್ಧಾರದ ಬಗ್ಗೆ ನನಗೆ ತೃಪ್ತಿ ಇದೆ.
ದೊಡ್ಡತನನೇ ನಿಜ. ಅವ್ರು ದೊಡ್ಡವರು ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅಷ್ಟೊಂದು ದೊಡ್ಡ ಶ್ರೀಮಂತರು ಮಗಳನ್ನ ಮೆಚ್ಕೊಂಡಿರುವಾಗ ಕೊಡಲ್ಲ ಅನ್ನೋಕ್ ಮನಸ್ಸು ಬರುತ್ತಾ? ಚಿಕ್ಕಮ್ಮ, ಶ್ರೀಮಂತಿಕೆಗೋಸ್ಕರ ನಮ್ಮ ಮನೇಲಿ ಮದ್ವೆಗೆ ಒಪ್ಕೊಂಡಿದ್ದಲ್ಲ. ನಾನು ಆರ್ಯ ಸರ್ ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ದೀವಿ. ನಮ್ಮ ಅಪ್ಪ ಅಮ್ಮಂಗೆ ಆರ್ಯ ಸರ್ ಮೇಲೆ ತುಂಬಾನೇ ಗೌರವ ಇದೆ. ಓ, ವರ್ಧನ್ ಸಂಸ್ಥೆನಲ್ಲಿ ದೊಡ್ಡ ಹುದ್ದೆ ಏರಿದ ಮೇಲೆ ದೊಡ್ಡ ದೊಡ್ಡ ಮಾತಾಡ್ತೀಯ ಮಗಳೇ ನೀನು. ದೊಡ್ಡ ಹುದ್ದೆ ಮಾತ್ರ ಅಲ್ಲ, ಈಗ ನಮ್ಮ ಅನು ದೊಡ್ಡ ಮನೆ ಸೊಸೆ ಆಗ್ತಿದ್ದಾಳಲ್ಲ, ದೊಡ್ಡ ದೊಡ್ಡ ಮಾತಾಡ್ಲೇಬೇಕು. ಮಗಳು ನಂತರನೇ ವೀಣಾ, ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ತಟ್ಟಂತ ಹೇಳ್ಬಿಡ್ತಾಳೆ. ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ಇರ್ಲಿ, ನಿಶ್ಚಿತಾರ್ಥದ ತಯಾರಿ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಮಾತಾಡೋಣ. ಅಭಿನಂದನೆಗಳು ಆರ್ಯ ಸರ್. ಸಾಕಷ್ಟು ಏರಿಳಿತಗಳು ಕಂಡ ಮೇಲೆ ಈಗ ಸಡಗರದ ಕ್ಷಣಗಳು ಬರ್ತಾ ಇದೆ. ನಮ್ಮೂರ್ ಕಡೆ ಒಂದು ಮಾತಿದೆ, ಅರಸನ್ ಚಡ್ಡಿ ಒಣಗೋಕೆ ಚಂಡಮಾರುತನೇ ಬೀಸ್ಬೇಕು ಅಂತ. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಕೆಲವೊಂದು ವಿಚಾರಗಳು ನಮ್ಮ ಕಣ್ಣಿಗೆ ಸಲೀಸ ಕಾಣ್ಬೋದು, ಆದರೆ ಅದು ಸಮಯ ಬಂದಾಗಲೇ ಅರ್ಥ ಆಗೋದು. ಸರಿಯಾಗಿ ಹೇಳಿದ್ರೆ. ಹೇಗೋ ಎಲ್ಲ ಸೆಟ್ಲ್ ಆಯ್ತಲ್ಲ, ನಮ್ಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ ಸರ್. ಎಸ್ ಮೀರಾ? Yes, sir. Congratulations. Honestly speaking, I'm really happy for you, sir. But event ಕಮಲಮ್ಮನ್ ವಠಾರದಲ್ಲಿ ನಡೀತಿದೆ ಅಂತ ಗೊತ್ತಾಯ್ತು. I hope you are okay with that. ಆಬ್ಸಲ್ಯೂಟ್ಲಿ ಮೀರಾ. ಅನು ಸಂತೋಷನೇ ನನ್ನ ಸಂತೋಷ. ಸುಬ್ಬೂರ್ ಅನುಕೂಲನೇ ನನ್ನ ಆದ್ಯತೆ. ಅವರು ನಿಶ್ಚಿತಾರ್ಥದ ಕಾರ್ಯಕ್ರಮನ ಅವರು ಮನೆಯಲ್ಲೇ ಇಟ್ಕೋಬೇಕು ಅಂತ ಏನು ಅನ್ಕೋತಿದಾರೋ ಅದು ಸರಿಯಾಗೇ ಇದೆ. ಹಾಗೆ ಮೀರಾ, ಮಿಸ್ಟರ್ ಅಂಡ್ ಮಿಸಸ್ ದೇಸಾಯಿ ಅವರು ನಮ್ಮ ನಿಶ್ಚಿತಾರ್ಥಕ್ಕೆ ಬರಬೇಕು. ಅದರದ್ದು ವ್ಯವಸ್ಥೆ ಎಲ್ಲ ನೋಡ್ಕೊ. ಸಿಯು ಜೇಂಡೆ. ಏನ್ ಹಾಗೆ ನೋಡ್ತಿದ್ದೀರಾ ಜೇಂಡೆ? ನಾನೇನಾದ್ರೂ ಹೇಳಿ ಅಂತ ಕಾಯ್ತಿದ್ದೀರಾ? ಫಸ್ಟ್ ಆಫ್ ಆಲ್, ಆ ಕಮಲಮ್ಮನ್ ವಠಾರದಲ್ಲಿ ನಮ್ಮ ಸರ್ ಎಂಗೇಜ್ಮೆಂಟ್ ಮಾಡಬೇಕಾ ಅಂತ ನಾನು ಅಪ್ಸೆಟ್ ಆಗಿದ್ದೆ. ಈಗ ನೋಡಿದ್ರೆ ಸರ್ ಪರವಾಗಿಲ್ಲ ಅಂತ ಅಂದರು. ಅಲ್ಲ, ಆ ಜನಕ್ಕೆ ಅಷ್ಟು ಕಾಮನ್ ಸೆನ್ಸ್ ಬೇಡ್ವಾ? ನಮ್ಮ ಆರ್ಯ ಸರ್ ಸ್ಟ್ಯಾಂಡರ್ಡ್ ಬಗ್ಗೆ ಏನಾದರೂ ಒಂದು ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬೇಡ್ವಾ? ಮೀರಾಜಿ, ಅವ್ರು ಒಪ್ಪಿರೋದು ಕಮಲಮ್ಮನ ವಠಾರದ ಹುಡುಗಿನ. ಸೊ ಹರ್ಷ, ನಾವು ಒಂದೊಂದ್ಸಲ ಬಂದಾಗ್ಲೂ ಈ ಜಾಗ ಒಂದೊಂದ್ ತರ ಕಾಣತ್ತಲ್ವಾ? ಐ ಮೀನ್, ನಾವು ಲಾಸ್ಟ್ ಟೈಮ್ ಬಂದಾಗ ಹೀಗೆ ಇತ್ತಾ? ಹಾಗಾಗಿ ಬದಲಾಗೋದಕ್ಕೆ ಇದು ನೀನಲ್ಲ ಮನ್ಸಿ, ವಠಾರ. ವಾಟ್ ಡು ಯು ಮೀನ್ ಹರ್ಷ? ಐ ಮೀನ್, ಐ ಆಮ್ ಜಸ್ಟ್ ಕಿಡಿಂಗ್. ಬಾ. ಅವತ್ ನಾವು ರಾತ್ರಿ ಬಂದಿದ್ವಲ್ಲ, ಸೊ ಹಾಗಾಗಿ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ಏನೋ, ಬಟ್
ಈ ಜಾಗಕ್ಕೆ ಬಂದಾಗ ನಂಗೆ ತುಂಬ ಇಷ್ಟ ಆಗುತ್ತೆ, ಏನೋ ಒಂಥರ ಖುಷಿ ಕೊಡುತ್ತೆ. ಬೆಂಗಳೂರಲ್ಲಿ ಈ ಥರ ಜಾಗಗಳು ಇನ್ನೂ ಇದೆಯಲ್ಲ ಅಂತ. ಹರ್ಷ ಸರ್, ನೀವು ಬೆಂಗಳೂರನ್ನ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಬ್ಯಾಂಗ್ಳೂರಲ್ಲಿ ಇಂಥ ಜಾಗಗಳು ತುಂಬ ಇದೆಯಾ ಜಂಡೆ? ವಾವ್. ಗೊತ್ತಿರ್ಲಿಲ್ಲ, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು. ನಾನು ನೋಡ್ತಿದ್ಯಾ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಕಣೋ. ಸ್ವಲ್ಪ ಒಳಗಡೆ ಹೋಗೋವರೆಗೂ ಕಂಟ್ರೋಲ್ ಮಾಡ್ಕೋ. ಬನ್ನಿ ಸರ್, ಬನ್ನಿ ಅಮ್ಮ, ಬನ್ನಿ ಬನ್ನಿ. ನಾನು ರೆಡಿ ಅಣ್ಣ, ಬಾ ಹೋಗೋಣ. ರೆಡಿನಾ? ಎಲ್ಲಿಗೆ ಅಣ್ಣ? ಇನ್ನೆಲ್ಗೆ? ಪುಷ್ಪ ಅವ್ರ ಮನೆಗೆ. ಎಲ್ರು ಎಂಗೇಜ್ಮೆಂಟ್ಗೆ ಹೊರಟಿದ್ದಾರೆ, ನಾವು ಹೋಗೋಣ ಬಾ. ಹೋಗು, ಅಲ್ಲಿ ಹೋಗಿ ಜಮಖಾನ ಹಾಸು, ಬಂದವರಿಗೆ ತಟ್ಟೆ ತಾಂಬೂಲ ಎತ್ಕೊಡು. ಈ ಕೆಲಸ ಮಾಡೋದಕ್ಕೆ ನನಗೆ ಹೇಳ್ತಾ ಇದೀಯ ನೀನು? ಊರಿಗಿಂತ ಮುಂಚೆ ಹೋಗೋದಕ್ಕೆ ನಾವೇನು ಅವ್ರಿಗೆ ನೆಂಟ್ರ? ಅಣ್ಣ, ಬೇಗ ಹೋಗದೆ ಹೋದ್ರೆ ಅಲ್ಲಿ ಜಾಗ ಸಿಗೋದಿಲ್ಲ. ಮೊದ್ಲೇ ಅಲ್ಲಿ ಜಾಗ ಚಿಕ್ಕದು. ನಿನಗೆ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದೇ ಇಲ್ವಲ್ಲೇ? ನಮ್ಮನ್ನೇ ರಿಜೆಕ್ಟ್ ಮಾಡಿದವ್ರ ಮನೆಗೆ ಎಷ್ಟು ಸಲ ಅಂತ ನಾವು ಪದೇ ಪದೇ ಹೋಗೋದು? ಆತ್ಮಗೌರವ ಇರೋರು ಅವ್ರ ಮನೆಗೆ ಹೋಗಲ್ಲ. ನೀನು ಸುಮ್ಮನೆ ಮನೇಲಿರು. ನಂಗನ್ಸುತ್ತೆ ನಾವು ಹೋಗದೆ ಹೋದ್ರೆ ಸರಿ ಇರೋದಿಲ್ಲ ಅಂತ. ಎಷ್ಟೇ ಆದ್ರೂ ಅನು ನಮ್ಮನೇಲೆ ಆಡ್ ಬೆಳ್ದಿರೋ ಅಂತ ಹುಡುಗಿ. ಬಾಣ್ಣ ಹೋಗೋಣ. ಈ ಸೆಂಟಿಮೆಂಟ್ಗಳನ್ನೆಲ್ಲ ನನ್ ಕಿವಿಲ್ ಕೇಳಕ್ ಆಗಲ್ಲಮ್ಮ. ಈ ಹೆಂಗಸರ ವೀಕ್ನೆಸ್ಸೇ ಇದು. ಅವ್ರ ಈ ವೈಭವನ ನೋಡೋದಕ್ಕೆ ನನ್ ಕೈಲಾಗೋದಿಲ್ಲ. ನೀನ್ ಬೇಕಾದ್ರೂ ಹೋಗು. ಅಣ್ಣ, ಓ ಮಿಸ್ಟರ್ ಪ್ರಭು ದೇಸಾಯಿ, ಪ್ಲೀಸ್ ಕಮ್. ದೇಸಾಯಿ ಅವರೇ, ಕೂತ್ಕೊಳ್ಳಿ. ಇರ್ಲಿ. ಪ್ರಿಯಾ, ಬಾ.
ಒಂದಾನೊಂದು ಕಾಲದಲ್ಲಿ ಕಾಡಿನ ಗೂಡಲ್ಲಿ ಎತ್ತೊಂದು ಪುಟ್ಟ ಪಾರಿವಾಳ ಏಕಾಂಗಿ ತಾನಲ್ಲಿ ಈಲಾಯಿ ಜೋಕಾಲಿ ಬಾತುಗೆ ತಂಗಾಳಿ ಜೋ ಜೋ ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಜೋ. ನನ್ನ ತಾಯಿ ಜೊತೆ 36 ವರ್ಷ ಬಾಕಿ ಉಳಿದಿರೋ ಮಾತುಗಳನ್ನು ಆಡೋದಕ್ಕೂ ಮೊದಲು ನನ್ನ ತಾಯಿ ನಿಮ್ಮ ಜೊತೆ 36 ವರ್ಷಗಳ ವೇದನೆಯನ್ನ ಹೇಳ್ಕೋಬೇಕೋ ಏನೋ. ನನಗೂ ನಿನಗೂ ಬಿಟ್ರೆ ಈ ಪ್ರಪಂಚಕ್ಕೆ ನಾನು ನಿನ್ನ ಮಗ ಅನ್ನೋದು ಗೊತ್ತೇ ಇಲ್ಲ ಅನ್ಸುತ್ತೆ. ನೀನೀಗ ನನ್ನ ಹತ್ರ ಏನೂ ಮಾತಾಡ್ಬೇಡ. ನೀನು ಮೊದಲು ಅವ್ರ ಹತ್ರ ಮಾತಾಡು, ಅದು ತುಂಬಾ ಮುಖ್ಯ. ನಮ್ಮಮ್ಮನಿಗೆ ಹೊಸ ಜೀವನ ಶುರು ಆಗಿದ್ದೆ ನಿನ್ನಿಂದ ಅನ್ನೋದು ನನಗೀಗ ಅರ್ಥ ಆಗ್ತಿದೆ. ಅವತ್ತು ಇವಳು ನನ್ನನ್ನು ಬಿಟ್ಟು ಹೋಗದೆ ಇದ್ದಿದ್ರೆ ಇವತ್ತು ಇವಳಿಗೆ ನಿಮ್ಮ ಜೊತೆ ಇಷ್ಟು ವರ್ಷ ಸುದೀರ್ಘ ಸಂಸಾರ ನಡೆಸೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇವತ್ತು ಇವಳು ಏನಿದಾನೋ ಹೇಗಿದಾನೋ ಎಲ್ಲಾನು ನಿನ್ನಿಂದ. ನಾನು ಇವಳ ಗರ್ಭದಲ್ಲಿ 9 ತಿಂಗಳಿದ್ದೆ. ಇವಳ ಜೊತೆಯಲ್ಲಿ 9 ವರ್ಷ ಕೇವಲ 9 ವರ್ಷನೇ ಇದ್ದೆ. ಆದ್ರೆ ನೀವು ಈಕೆ ಜೊತೆಯಲ್ಲಿ 36 ವರ್ಷ ಸಂಸಾರ ನಡೆಸ್ತವ್ರು. ಇದೆಲ್ಲ ಕೇಳಿ ನಿಮ್ಗೆ ಹೇಗೆ ಅನಿಸ್ತಿರ್ಬೋದು ಅನ್ನೋದು ನನ್ನಿಂದ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಂದೇ ಒಂದು ನಮ್ಮಮ್ಮ ತುಂಬಾ ಒಳ್ಳೆಯವರು. ಈಕೆನ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ಅನು, ನಿನಗಿದು ಮೊದಲೇ ಗೊತ್ತಿತ್ತಲ್ವಾ? ಆದ್ರೂ ನನಗೆ ಯಾಕೆ ಹೇಳಿಲ್ಲ? ನಮ್ಮಮ್ಮನ್ನ ದೂರ ಮಾಡೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿದ್ದೆ? ನನಗೆ ಮೊದಲಿಂದ ಅನುಮಾನ ಇತ್ತು. ನೀನು ಯಾವಾಗ ಊಟಿಯಿಂದ ಸೌದತ್ತಿಗೆ ಹೊಟ್ಟಿಯೋ ಆಗ್ಲೇ ನೀನು ನನ್ನ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊಟ್ಟಿದೆ ಅಂತ ನನಗೆ ಆವಾಗಲೇ ಗೊತ್ತಾಯ್ತು. ಆದರೂ ನೀನು ಗುಟ್ಟು ಬಿಟ್ಕೊಟ್ಟಿಲ್ಲ.
ಪರವಾಗಿಲ್ಲ. ನಾನು ನಮ್ಮಮ್ಮ ಭೇಟಿ ಆಗಬೇಕು ಅನ್ನೋದು ವಿಧಿಲಿಖಿತ ಆಗುತ್ತೆ. ಅದಕ್ಕೆ ನೋಡು, ಇದೇ ಉಂಗುರನ 3ನೇ ಸಲ ತೋರಿಸ್ತಿದ್ದೀನಿ. ಓಹೋ, 3 ಗಂಟೆ ಹಾಕಿದ್ರೆ ಮದುವೆ ಅಂತಾರೆ. ನೀವು 3 ಸರಿ ರಿಂಗ್ ಚೇಂಜ್ ಮಾಡಿ ಮದುವೆ ಆಗ್ತಾ ಇದ್ರ ಅನ್ನಿ. ಮಾನ್ಸಿ, ಫೋಟೋ ತಗೋ. ಬೇಡ ಸಂಜು, ನಾನು ನಿನ್ಗೋಸ್ಕರ ಏನು ಮಾಡಿಲ್ಲ. ನಿನಗೆ ಆಶೀರ್ವಾದ ಮಾಡೋ ಹಕ್ಕು ನನಗೆ ಖರೇನ ಇಲ್ಲ ಮಗ. ಅಮ್ಮ, ಆಶೀರ್ವಾದ ಮಾಡೋದಕ್ಕೆ ಹಕ್ಕಿ ಯಾಕೆ? ಒಳ್ಳೆ ಮನಸ್ಸಿದ್ರೆ ಸಾಕು. ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ನನಗೆ ಗೊತ್ತು. ಅಮ್ಮ, ಆಗಿದ್ದೆಲ್ಲ ಆಗೋಯ್ತು. ಮನಸ್ಸಲ್ಲಿ ಯಾವ ಹೊರೆನೂ ಇಟ್ಕೋಬೇಡಿ. ಬದುಕಿನ ಯಾವುದೇ ಹಂತದಲ್ಲೂ ಎಷ್ಟೇ ಸಂಕಟ ಬಂದರೂ ನಾನಿದ್ದೀನಿ ಅನ್ನೋದನ್ನು ಜ್ಞಾಪಕ ಕಟ್ಕೊಳ್ಳಿ. ಸಂಜು, ನಾನು ನಿನ್ನ ಮಾತನ್ನ ಸಂಪೂರ್ಣ ಒಪ್ತೀನಿ. ಆಶೀರ್ವಾದ ಮಾಡಿ. ಯಾವುದೇ ಸಂದರ್ಭದಲ್ಲೂ ಸೂಕ್ಷ್ಮತೆ ಮೀರದೆ ಯೋಚಿಸ್ತೀಯಲ್ಲ. ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ತೃಪ್ತಿ ಆಗ್ತಾ ಇದೆ. ಹೆತ್ತಮ್ಮನ ಆಶೀರ್ವಾದ ಪಡೆದಾಗ್ಲೇ ನೀನೆಷ್ಟು ಸಂಸ್ಕಾರವಂತ ಅಂತ ಸಾಬೀತಾಯ್ತು ಆರ್ಯ. ನನ್ನ ಮಗ ಅಷ್ಟೇ ಹೀಗೆ ಯೋಚಿಸಕ್ ಸಾಧ್ಯ. ಈಗ ಸಮಾಧಾನ. ನಾನು ಸುಬ್ಬು ಈ ಮದುವೆ ವಿಚಾರದಲ್ಲಿ ತುಂಬಾನೇ ಕಹಿ ಘಟನೆಗಳನ್ನ ನೋಡ್ಬಿಟ್ಟಿದೀವಿ. ಹುಡುಗ ಹುಡುಗಿಗೆ ಉಂಗ್ರ ತೋರಿಸೋವರೆಗೂ ನಮಗೆ ತುಂಬಾನೇ ಭಯ ಆಗ್ತಿತ್ತು. ಸದ್ಯ ಯಾವ ತೊಂದರೆನೂ ಇಲ್ಲದೆ ಎಲ್ಲ ಚೆನ್ನಾಗೈತಲ್ಲ, ಅಷ್ಟು ಸಾಕು. ಎಲ್ಲವ ಈ ಸಿನಿಮಾದಲ್ಲೆಲ್ಲ ಹೇಳ್ತಾರಲ್ಲ, ಹೆಣ್ಣೆತ್ತೋರ್ ಸಂಕಟ ಯಾರಿಗೂ ಅರ್ಥ ಆಗಲ್ಲ ಅಂತ. ಮೊದಲೆಲ್ಲ ಈ ಡೈಲಾಗ್ ಕೇಳಿದಾಗ ಏನು ಹೆಣ್ಣೆತ್ತವ್ರಿಗೆ ಬರೀ ಸಂಕಟನೇ ಇರುತ್ತಾ ಅಂತ ಆಡ್ಕೋತಾ ಇದ್ದೆ. ಆದ್ರೆ ಅದು ನಿಜ ಅಂತ ಗೊತ್ತಾಯ್ತು. ಯಾವ ಟೆನ್ಷನ್ನೂ ಇಲ್ಲ. ನನಗೂ ಸೇರಿಸ್ಕೊಂಡೇ ಹೇಳ್ತಾ ಇದ್ದೀವಿ. ಆರ್ಯನ್ ಮದುವೆ ಅನ್ನೋದು ನಮ್ಗೆಲ್ಲ ಕನಸು ನನ್ಸಾದ ಕ್ಷಣ. ಈ ನಿಶ್ಚಿತಾರ್ಥ ನಾವು ಅನ್ಕೊಂಡ ಹಾಗೆ ನಡೀತು. ಮುಂದಿನ ಅಷ್ಟೂ ಕೆಲಸನೂ ನಮಗ್ ಬಿಟ್ಬಿಡಿ. ಇನ್ನು ಮದುವೆ ಎಲ್ಲ ತಯಾರಿನೂ ನಮ್ದೇ. ಇದಕ್ಕೆ ನಿಮ್ಗಳ್ದೆಲ್ಲ ಅಭ್ಯಂತರ ಇಲ್ಲ ತಾನೆ? ಗೋಲ್ಡನ್ ಕಡೆಯವರು ಇಂಥ ಆಫರ್ ಕೊಡುವಾಗ ಅಭ್ಯಂತರ ಮಾಡಕ್ಕಾಗತ್ತಾ? ಗಂಡಿನ ಕಡೆಯವರು ಆಫರ್ ಕೊಡ್ತಾರೆ ಅಂತ ಎಲ್ಲ ಬರೀನು ಅವ್ರಿಗೆ ಹೊರಸಕ್ಕಾಗತ್ತಾ? ನಮ್ಮ ಕರ್ತವ್ಯ ಅಂತ ನಾವು ಮಾಡ್ಲೇಬೇಕಲ್ವಾ ಅಮ್ಮ? ಇಲ್ಲ ಸುಬ್ಬವ್ರೆ, ನೀವು ಎಂಗೇಜ್ಮೆಂಟ್ ಮಾಡ್ಕೊಟ್ಟಿದ್ದೀರಾ. ಮದುವೆ ಜವಾಬ್ದಾರಿ ನಮ್ದು. ಏನಂತೀರಪ್ಪ? ಯಾ ಪಕ್ಕ.
ಮ್ಯಾಮ್ 2 minutes. ಎಸ್ ಅನು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್. ನಾನು ಹೇಳಕ್ಕಾಗದೆ ಒದ್ದಾಡ್ತಿದ್ದ ವಿಷಯನ ನೀವಿಷ್ಟು ಸಲೀಸಾಗಿ ಆಚೆ ತಂದ್ಬಿಟ್ರಿ. ಉದ್ದೇಶ ಏನಾಗಿತ್ತೋ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೇದಂತೂ ಆಯ್ತು. ವೆಲ್, ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಆನ್ ದಿಸ್, ಬಟ್ ಎನಿ ಹೌ ಎಲ್ಲ ಒಳ್ಳೇದೇ ಆಯ್ತಲ್ಲ. ಗುಡ್ ಫಾರ್ ಯು. ಮ್ಯಾಮ್, ಇನ್ನೊಂದು ವಿಷಯ ಅನ್ನೋದಕ್ಕಿಂತ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ಎಚ್ಚರಿಕೆನು? ಯಾರಿಗೆ? ನಿಮಗೆ ಮ್ಯಾಮ್. ಇನ್ಮೇಲೆ ನಮ್ಮ ಲೈಫ್ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಆರ್ಯ ಸರ್ ಜೀವನದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ತೊಂದರೆ ಬೇಡ ಮ್ಯಾಮ್. ನಿಮ್ಮ ಭಾರನ ಕಡಿಮೆ ಮಾಡೋದಕ್ಕೆ ಅಂತಾನೆ ನಾನಿದ್ದೀನಿ. ಇನ್ಮೇಲೆ ನಾನು ಅದನ್ನೆಲ್ಲ ನೋಡ್ಕೋತೀನಿ. ನಾನು ಅವ್ರ ಜೊತೆ ಇರೋದ್ರಲ್ಲೇ ಅವ್ರ ಕ್ಷೇಮ ಇದೆ ಅಂತ ಆರ್ಯ ಸರೇ ಹೇಳಿದ್ದಾರೆ. ಸೊ ಇನ್ಮೇಲೆ ಅವ್ರ ಕ್ಷೇಮಕ್ಕಾಗಿ ಯಾರೇನು ಮಾಡೋದು ಬೇಡ. ಸುಬೋರೆ, ಪ್ರತಿ ಸಲ ನೀವು ನಿಮ್ಮ ಮನೆ ಬಗ್ಗೆ, ನಿಮ್ಮ ವಠಾರದ ಬಗ್ಗೆ, ಹಳೆ ಕಟ್ಟಡ, ಪುರಾತನ ವಠಾರ ಅಂತ ಎಲ್ಲ ಹೇಳ್ತಿರ್ತಾರೆ. ಆದರೆ ಇವತ್ತು ನೋಡಿ, ಹಳೆ ವಿಷಯಗಳೆಲ್ಲ ಇಲ್ಲೇ ಸಿಗಬೇಕು ಅಂತ ನಿಶ್ಚಯ ಆಗಿತ್ತೋ ಏನೋ. ಇವತ್ತು ಇಲ್ಲಿ ಏನೆಲ್ಲ ನಡೀತೋ ಅದ್ರ ಬಗ್ಗೆ ಹೇಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಒಂದು ಕಡೆ ನಾವಿಬ್ರು ಸಂಬಂಧಿಕರಾದ್ವಿ ಅನ್ನೋ ಸಂತೋಷ ನನಗಿದೆ. ಇನ್ನೊಂದು ಕಡೆ ನಿಮಗೀಗ ನನ್ನ ಬಗ್ಗೆ ಯಾವ ಅಭಿಪ್ರಾಯ ಇರಬಹುದೋ ಅನ್ನೋ ಆತಂಕ ಇದೆ. ಯಾಕೆ ಹೀಗೆ ಹೇಳ್ತೀರಿ ಸರ್? ಏನೇ ನಡೆದ್ರು ನೀವು ಅನುನ ಇಷ್ಟಪಟ್ಟಿದ್ದು ಸುಳ್ಳಲ್ಲ ಅಲ್ವಾ ಸರ್? ಸುಳ್ಳಲ್ಲ ಅಂದಮೇಲೆ ನೀವು ನನ್ನ ಅಳಿಯಂದ್ರು ಅನ್ನೋದು ಸುಳ್ಳಲ್ಲ ಸರ್. ಜೀವನದಲ್ಲಿ ಏನೇ ಆಗಲಿ ಆರ್ಯ ಸರ್, ನಾವೆಲ್ಲರೂ ಜೊತೆ ಆಗಿರಬೇಕು, ಜೊತೆ ಆಗೇ ಇರ್ತೀವಿ ಅಂತ ನನ್ನ ಕಡೆಯಿಂದ ನಾನು ಕೊಟ್ಟಿರೋ ಮಾತು ಸರ್. ಮತ್ತೆ ನಿಶ್ಚಿತಾರ್ಥದ ಎಲ್ಲ ಜವಾಬ್ದಾರಿನೂ ನೀವೇ ಹೊತ್ತಿದ್ರ. ಇದು ನನಗೆ ತುಂಬಾ ಕಾಡ್ತಾ ಇದೆ. ನಿಮ್ಗೆ ಅಭ್ಯಂತರ ಇಲ್ಲ ಅಂತಂದ್ರೆ ಈ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೋಬಹುದಾ? ಸರ್, ನಾನು ಅಷ್ಟೊಂದು ಬೀಗ ಕಾಣಿಸ್ತಾ ಇದ್ದೀನ? ನಾನು ಹಾಗೆ ಹೇಳಿಲ್ಲ. ಹೆಣ್ಣು ಮಗಳು ಹುಟ್ಟಿದ ಮರುಕ್ಷಣ ಅವಳು ಮದುವೆಗೆ ಅಂತ ಕೂಡಿಡೋ ಮಿಡಲ್ ಕ್ಲಾಸ್ ಜನ ಸರ್ ನಾವು. ನನ್ನ ಮಗಳು ಅರ್ಸನ್ ಕೈ ಹಿಡಿತಿದ್ದಾಳೆ, ನಾನಿಷ್ಟು ಮಾಡಿದ್ರೆ ಹೇಗೆ ಸರ್? ಸರ್, ನೀವು ಅಪ್ಪನ ಹತ್ರ ಈ ಮಾತು ಕೇಳಿದ್ದೆ ತಪ್ಪು. ನನ್ನಪ್ಪ ಇಷ್ಟು ವರ್ಷದಲ್ಲಿ ನನ್ನ ಹತ್ರನೇ ₹1 ಖರ್ಚು ಮಾಡಿಸ್ತವ್ರಲ್ಲ, ಅಂಥದ್ರಲ್ಲಿ ನಿಮ್ಮಿಂದ ದುಡ್ಡು ತಗೋತಾರೆ ಅಂತ ಅನ್ಕೊಂಡ್ರ? ಈ ಖರ್ಚಲ್ಲಿ ನಾನು ಪಾಲ್ ತಗೋತೀನಿ ಅಂದೆ, ಅದಕ್ಕೂ ಒಪ್ಪಲಿಲ್ಲ ಇವರು. ನಿಮ್ಮ ಸ್ವಾಭಿಮಾನ, ನಿಮ್ಮ ಮಗಳ ಮೇಲಿರೋ ಪ್ರೀತಿ ಮುಂದೆ ಎಷ್ಟೇ ಕೋಟಿಗಳಿದ್ರು ಅದು ಸೊನ್ನೆನೆ. ನಿಮ್ಮ ಭಾವನೆಗಳನ್ನ ನಾನು ಗೌರವಿಸ್ತೀನಿ ಸುಬೋರೆ. ಹೋಗಿ ಬರ್ತೀನಿ.